ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಮರ್ಕನಹಳ್ಳಿ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಆಂಟಿ ಅವ್ರನ್ನ ಬಿಡೋಕ್ಕೆ. ಅವರು ಹಬ್ಬ ಇದೆ ಇವಾಗ. ಈಗ ನಡುವೆ ಈ ಸೀಸನ್ ಅಂದರೆ ಊರ ಹಬ್ಬ ಜಾಸ್ತಿ ಅಲ್ವಾ. ಸೊ ಯಾಕೆ ಅವರು ಊರ ಹಬ್ಬ ನಾಳೆ ಏನೋ ಇದಂತೆ. ಅದಕ್ಕೆ ಅವರು ಇವತ್ತು ಅವ್ರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ನಾವು ವಾಪಸ್ ಬರೋಣ ಅಂತ. ಅದಕ್ಕೆ ಇವತ್ತೆಲ್ಲ ರೆಡಿಯಾಗಿ ನಾವು ಆವಾಗಲೇ ಹೊರಟಿದ್ದೀವಿ. ಆನ್ ದ ವೇ ಸ್ವಲ್ಪ ಹೊಟ್ಟೆ ಇಸ್ತಾ ಇತ್ತು. ಇಲ್ಲೇ ರಾಘವೇಂದ್ರ ಮೆಸ್ ಅಂತ ಇದೆ ಕುತ್ಕಟ್ಟೆ ಹತ್ರ. ಸೊ ಮನೆ ಹತ್ರ ಇನ್ನೇನು ಆಗ್ತಾನೆ ತಿನ್ಬಿಟ್ಟು ಹೋಗೋದು. ಈ ಟೈಮಲ್ಲಿ ಇನ್ನೇನು ಲಾಸ್ಟ್ ಇದು ರೈಸ್ ಬಾತ್ ಪೂರಿ ಅದೆಲ್ಲ ಖಾಲಿ ಐತಂತೆ. ಸೊ ಚಪಾತಿ ಒಂದು ಪ್ಲೇಟ್ ಚಪಾತಿ ತೊಗೊಂಡಿದ್ವಿ. ಇದಕ್ಕೆ ತಿನ್ಬಿಟ್ಟು ಸೀದಾ ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಸೀದಾ ಊರಿಗೆ ಹೊರಡೋದೆ. ಇನ್ನೇನು 1 ಗಂಟೆ ಆಗೋಯ್ತು. ಅವ್ರ ಊರು ಹೋಗೋಷ್ಟರಲ್ಲಿ 3 ಗಂಟೆ ಆಗುತ್ತೆ. ಸೊ ಅವ್ರನ್ನ ಬಿಟ್ಬಿಟ್ಟು ಸೀದಾ ನಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ನಮ್ಮದು ಊರಹಬ್ಬ ಇನ್ನೇನು ಏಪ್ರಿಲಲ್ಲಿ ಊರಹಬ್ಬ ಇದೆ, ಕಣ್ಕೂರು ಊರಹಬ್ಬ. ನಾವು ನೋಡಬೇಕು ಏನು ಮಾಡಬೇಕು ಅಂತ. ಅದಕ್ಕೆ ನೋಡಿ ನಮ್ಮ ಪಾಪು ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಅವಳು ಬ್ಯುಸಿ ಆಗ್ಬಿಟ್ಟು ಫೋನಲ್ಲಿ. ಸೊ ಆಮೇಲೆ ಸಿಗ್ತೀನಿ ತಿಂದಮೇಲೆ. ಅವ್ರ ಮನೆಗೆ ಬಂದ್ವಿ. ಅವ್ರು ಇನ್ನೂ ರೆಡಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಯಾರೂ ಇಲ್ಲ ಅನಿಸುತ್ತೆ. ಇಬ್ಬರು ಹುಡುಗಿರು ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತವ್ರೆ. ಏನೇ ಅಶ್ವಿತ ಪಲಾವ್ ಇದೆ. ಏನೋ ಚಿಕ್ಕ ಹುಡುಗ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೆಯೆಲ್ಲ ಸ್ವಲ್ಪ ಗಜ್ಜಿ ಬಿಜಿ ಐತೆ. ಇವರು ರೆಡಿ ಆಗೋಷ್ಟರಲ್ಲಿ ಯಾರಿಗೆ ಬರ್ತಾ ಇದ್ದೀನಿ ಅಂತಿದ್ರು. ನಾನು ಫೋನ್ ಮಾಡಿದೆ ಈಗ. ನೋಡಿದೆ ಚಿಕ್ಕ ಹುಡುಗನ. ಇವರು ಅಮ್ಮಂದಿರು ಎಲ್ಲ ರೌಂಡ್ಸ್ ಹೋಗಿದ್ದಾರೆ. ಇವರಿಬ್ಬರು ಸೇರಿಕೊಂಡ್ರೆ ಇಡೀ ಭೂಮಿನೇ ಒಂದು ಮಾಡ್ಬಿಡ್ತಾರೆ. ಏನೂ ಕ್ಲೀನ್ ಮಾಡಲ್ಲ ಮನೇನ. ಇನ್ನೊಬ್ಬ ಇದ್ದಾನೆ, ಇನ್ನೊಬ್ಬ ಎಲ್ಲ ಹೋಗೋನೆ ಅವ್ರ ಅಮ್ಮನ ಜೊತೆ. ಇವನೊಬ್ಬನ ಬಿಟ್ಬಿಟ್ಟು ಹೋಗೋರೆ. ಓಕೆ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಅವ್ರೆಲ್ಲ ಬರಲಿ, ಆಮೇಲೆ ಮಾಡ್ತೀನಿ. ನೋಡಿ ಗೈಸ್, ನಮ್ಮ ಆಂಟಿದು ಲೈಟ್ ಹಾಕಿ ಎಲ್ಲ ಗೋಲ್ಡ್ ನೆಕ್ಲೆಸ್ಸು, ಇಯರಿಂಗ್ಸು ಇದು ಹೊಡಿಬೇಕಲ್ಲ ಅಂತ ಅನ್ಕೊಬೇಡಿ. ಇದು ಆ್ಯಕ್ಚುಲಿ ಬಂದು ಏನು ಅವ್ರು ಗೋಲ್ಡ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 7,000 ಏನೋ ಕೊಟ್ಟವ್ರೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗೈತೆ, ಒಳ್ಳೆ ಪಳಪಳ ಅಂತ ಹೊಳಿತಾ ಇದೆ. ಚಿನ್ನದ ತಗೊಂಡು ಪಾಲಿಶ್ ಕೊಟ್ಟವ್ರೆ. ಇವಾಗ ನನ್ನ ಮಗಳಿಗೆಲ್ಲ ವೈಭವಿ ಅಲ್ಲಿ ತಾತನಿಗೆ ಅಲ್ಲಿ ಕಾರ್ ನಿಲ್ಸಿಟ್ಟಲ್ಲ, ಅಲ್ಲಿ ಸೋಪು ನಾರು ಎಲ್ಲ ಒಣಾಕಿದ್ದೀನಿ. ಎತ್ಕೊಂಬಂದು ಕೊಟ್ಬಿಟ್ಟು ತಾತ ಇದಕ್ಕೆ ಕವರ್ಗೆ ಮಡಿಕತ್ತದೆ. ಇದು ಚೆನ್ನಾಗಿತ್ತು ಕಮ್ಮದ. ನೀನು ಇದು ಮಾಡ್ತೀವಂತಲ್ಲ, ಅದಕ್ಕೆ ಫಂಕ್ಷನ್ಗೆ ಲೀಲಾವತಿ ಕಳಿಸ್ಬಿಡಿ. ಲೀಲಾವತಿ ಕಳಿಸ್ಬಿಡು. ನೋಡಿ, ದಾಸವಾಳ ಮತ್ತು ಮಲ್ಲಿಗೆ ಹೂವು ಈ ಗಿಡದಲ್ಲಿದ್ದು ಸುಮ್ಮನೆ ಒಣಗೋಗುತ್ತಲ್ಲ. ಏನು ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ನೋಡಿ ಮಕ್ಕಳು ಹೆಂಗೆ ಆಡ್ತಾವ್ರೆ ಕ್ರಿಕೆಟ್. ಬನ್ನಿ, ಈ ಹೂವನ ದೇವ್ರದ
ಕಾರ್ ಒಳಗೂ ಸಿಕ್ಕಾಪಟ್ಟೆ ತಡೆಯಕ್ಕಾಗ್ತಾಯಿಲ್ಲ ಕಾರ್ ಒಳಗೆ. ಈ ಮಕ್ಕಳು ಹೇಳಿದ ಮತ್ತೆ ಕೇಳಲ್ಲ. ಪಾಪು ಚಪ್ಪಲ್ ಹಾಕೋ. ಅದು ನಂದಲ್ಲ ಅವಳ್ದು ಬೇಡ, ಚಪ್ಪಲಿ ಮುಟ್ಬಾರ್ದು. ಎಷ್ಟೊತ್ತಾಯ್ತು ಗೊತ್ತಾ ನಾವು ಬಂದು. ಇವ್ರು ಇನ್ನೂ ರೆಡಿ ಆಗ್ತಿದ್ದಾರೆ ನಮ್ಮ ಅಂಟೀಸ್ ಎಲ್ಲ. ಆಮೇಲೆ ನಾವು ಕಾರಲ್ಲಿ ಹೋಗ್ಬೇಕಾರೆ ವೀಡಿಯೋ ಮಾಡ್ತೀನಿ ಗೈಸ್. ಆಗ್ತಾಯಿಲ್ಲ ಬಿಸಿಲು ತಡೆಯೋಕ್ಕೆ, ಸಿಕ್ಕಾಪಟ್ಟೈತೆ. ಇಟ್ಟು 2 ನಿಮಿಷ ಆಗಿಲ್ಲ ನೋಡು ಹೆಂಗಾಗಿದೆ. ಪ್ಲಾಸ್ಟಿಕ್ ಥರ ಇಷ್ಟು ಬಿಸಿ. ಓ ನೋಡಿ ಜರ್ಕಿನ್ ಶಾಕೆ ಅವಳು ಗಿಬಾ ಪಾತ ಬಿಟ್ಟ ಇಕ್ಕಡೆ ಇಲ್ಲಿ ಎಲ್ಲ ಆಫ್ ಮಾಡಿದ್ವಿ, ಗ್ಯಾಸ್ ಎಲ್ಲ ಆಫ್ ಮಾಡಿದ್ವಾ? ಇಲ್ಲೇ ಇತ್ತು ತಾನೆ ಕಳಂಗ. ಅದೇ ಮುಸ್ಲಿಮ್ಸ್ ಹತ್ರ ಹೋದ್ರು ಅವರು. ಇಲ್ಲೇ ಕೊಡ್ತಾರೆ ಮಣಿಕೊಬ್ಬ ನಾವು ದೊಡ್ಡನ ಯಾಕೆ ಮೂಲೆ ಹೆಂಗಾಡ್ತಿದ್ದೆ. ಬ್ಯಾಗಲ್ಲಿ ಐತೆ ನೋಡಪ್ಪ, ಹಣ್ಣು ತೋರಿಸಿ ನೋಡಿ ಫ್ರೆಂಡ್ಸ್. ಹಣ್ಣು ಕಳಂಗಡಿ ಹಣ್ಣು ಆಮೇಲೆ ದ್ರಾಕ್ಷಿ. ಚಿಕ್ಕವನು ತಿಂತವನೇ, ಲಿಮಿಟ್ ಆಗಿ ಕೊಡಬೇಕು ಚಿಕ್ಕವನಿಗೆ. ಇದಕ್ಕೆ ಔಷಧಿ ಹಾಕಿರ್ತಾರೆ, ತೊಳೆದು ತಿನ್ನಬೇಕು. ಆದರೆ ನಾನು ನೀರಿಲ್ಲ ಅಂತ ಹಂಗೆ ತಿಂದೆ. ಈ ಕಡೆನೆ ಉಪ್ಪು ಇಟ್ಕೊಂಡಿದ್ದೆ ಎಲ್ಲಾದರೂ. ನಾನು ಉಪ್ಪೆಲ್ಲೇ ಗೌರಿ? ಉಪ್ಪು ಎಲ್ಲ ಮುಗ್ದ ಏನೋ ಎಲ್ಲಿದೆ ಉಪ್ಪು? ಮತ್ತೆ ಇವಾಗ ಇಷ್ಟಪಟ್ಟು ತಿನ್ಬಿಡ್ತೆ. ತಡೆಯು ಸ್ವಲ್ಪ, ಈಗಕ್ಕೆ ಎಲ್ಲ ನನ್ ಕೊಡು ಅಂತ ಉಪ್ಪು ಇಟ್ಕೊಂಡಿದ್ದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಹೆಂಗ್ ಕೊರ್ತಾನೆ. ನೋಡು ಇಷ್ಟಾಗ್ಲ ಕಡ್ದ್ಬಿಟ್ಟ ಕೊಡ ಒಂದೇ ಸತಿಗೆ ನವಿದೆ. ಕೇಳಮ್ಮ ಚಿಂಚಿಂಗಿರಿ ಹತ್ರ ಟೈಟ್ ಮಾಡ. ಆ್ಯಕ್ಚುಲಿ ನಮ್ಗೆ ಇಲ್ಲಿ ಬರೋ ಪ್ಲ್ಯಾನೇ ಇರಲಿಲ್ಲ. ಸುಮ್ಮನೆ ಬಂದಿರೋದಷ್ಟೇ. ಇಲ್ಲ ಅವ್ರು ಕರೆದಿದ್ರು ಅಂತ ಬಂದ್ವಿ ನಾವು. ಅವ್ರು ಹುಡ್ಕೋದೇ ಆಯ್ತು, ಇಲ್ಲಿ ಅವ್ರು ಸಿಗ್ತಾನೆ ಇಲ್ಲ. ಇದೆಲ್ಲೋ ಹೊಳೆ ಹತ್ರ ಬಂದ್ರಿ. ಇವೊಂದು ರೌಂಡ್ ಹಾಕ್ಬೇಕು. ಇವಾಗ ಸಿಗ್ತಾರಾ ಇಲ್ವೋ ಅಂತ ನೋಡಬೇಕು. ನೋಡಿ ಇಲ್ಲೆಲ್ಲ ಆಟ ಸಾಮಾನೆಲ್ಲ ಹಾಕಿದ್ರೆ. ಜಾತ್ರೆ ಚಿಚಂಗಿರಿ ಜಾತ್ರೆ ಅಲ್ವಾ, ಅದಕ್ಕೆ ಇಲ್ಲೆಲ್ಲ ಫುಲ್ಲು ತೇರು ಎಳಿತಾರಂತೆ. ನೈಟು ತೇರಿರುತ್ತೆ. ಬೆಳಗ್ಗೆ ಎಲ್ಲ ಊಟ ಎಲ್ಲ ಮಾಡೋದಂದರೆ ಇದು ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಮಾಡಿಬಿಟ್ಟು ಅಲ್ಲೇ ಪೂಜೆ ಮಾಡಿಬಿಟ್ಟು ಎಲ್ಲರೂ ಎಷ್ಟೊಂದು ಜನ ಬಂದು ಇಲ್ಲೇ ಅಡುಗೆ ಮಾಡ್ತಾರೆ. ಇಲ್ಲೇ ಅಡುಗೆ ಮಾಡಿಬಿಟ್ಟು ಇಲ್ಲೇ ದೇವ್ರಿಗೆಲ್ಲ ಬಡಿಸ್ಕೊಂಡು ಇಲ್ಲೇ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ. ನಾವೀಗ ಅವ್ರನ್ನ ಹುಡುಕ್ತಾ ಇದ್ದೀವಿ ಎಲ್ಲಿದ್ದಾರೆ ಅಂತ. ಒಂದು ರೌಂಡ್ ಬರಬೇಕು ನಾವು ಇವಾಗ. ಬನ್ನಿ. ಅದೇನಪ್ಪ ಮಕ್ಕಳ ಕೈ ಕೊಟ್ಟು ಲೌಕಿ ಹಾಳಾಗುತ್ತೆ.
ಇವಳು ಕಿಟ್ಟಿಂಗ್ ಮಾಡು ಮುಡ್ಸ್ಕೊಬಾರ್ದವ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಅದು ಬಿಟ್ಬಿಡ. ಬಂದು ಮನೆಗೆ ಬರ್ಬೇಕಕ್ಕೆ, ಮನೆಗೆ ಬಂದ್ಬಿಡಿ ಕಡಿಕೆ. ನೀನು ಕೊಡ್ತೇನ ಅಲ್ಲೈತೆ ನೋಡು, ನಂತರ ಕಿತ್ತಾಡ್ತಾಗ ಭಯ ಪಡ್ಕೊತಾವಳು. ಭಾಳ ಐತೆ ನಮ್ಮ ಕಡೆಗೆ. ಎಷ್ಟು ಎರಡು ತಿಂದ್ಬಿಟ್ಟು ಕೈಯಲ್ಲಿ ನೋಡಿ ನವೀನ ಕೈಯಲ್ಲೇ ಇಸ್ಕೊಂಡೈತೆ ಅದು. ಅಯ್ಯೋ ನವೀನ ಕೆಳಗಡೆ ಬಿದ್ದೈತು. ನೋಡಿ ಅಯ್ಯೋ ನವೀನ ಮರಿ ಕೋತಿ ಬತ್ತುಕೋಣ ಕೊಡ್ತೀಯ ನಾವು ತಲೆ ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾರೆ. ಕೊಡು 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 ಮರಿ ಕೊತ್ತಿ ಕೊಡು ಪಾಪ. ಮರಿ ಎಲ್ಲ ಹತ್ತುತ್ತಾ ಕಡೆ ಮರಿ ಅಲ್ಲಿರೋ ಎರಡವಲ್ಲ ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ಬಾರ ಪಾಯ ಕಡೆಗೆ ಕಲಂಗ್ರಿ ನೀವು ತಿಂತೀರಾ? ಇಲ್ಲ ಕೊಡೆ ಎಲ್ಲ ಅದೇ ತೊಂತ ಅಲ್ಲ ಕಣಯ್ಯ, ನಮ್ಮನೆ ಕೂಳಿ ಗತಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಕ್ಕಳಲ್ಲ. ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ, ನಿನ್ ಮನೆ ಬಾಗ್ಲಿಗೆ ಅನ್ನಕ್ ಬಂದಿಲ್ಲ ನಾನು. ಇವ್ನ ಮನೆಗೆ ಕೂಳಿ ಇಲ್ದೆ ಹೋಗ್ತೀವ, ನಮ್ಗೆ ಬಿದ್ದು ಒದ್ದಾಡ್ತೈತಿ. ನೀನ್ ಬಾರಲ್ಲೇ, ನೀನೇ ಎಲ್ಲ ಚಿಕ್ಕಳಿ ಹಾ ಎಸಿ ಬೇಡ ಅದೇನ ತಲೆ ಮೇಲೆ ಕುತ್ಕೊಂಡ್ಬಿಡಕ್ಕೆ ಅಷ್ಟೇ. ಅಪ್ಪ ಬಿಡ್ಕೊಡ್ತಿಲ್ಲ ಇಲ್ಲ ಅದು ನೋಡಿಲ್ಲ ಕೆಳಗಡೆ ಏನು ಅಲ್ಲ ಇಲ್ಲ ಐತೆ. ಅದೇ ನಿನ್ನ ಮಕ್ಕಳಿಬ್ರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಏನೋ ಮಾತಾಡ್ತಾವ್ ಇವತ್ತು. ಬಜ್ಜಿ ಬಜ್ಜಿಲು ಬಜ್ಜಿಯನ ಮತ್ತೆ ಕೊಟ್ಟಿಲ್ಲ ಅಲ್ಲ, ಅಪ್ಪಂಗೂ ಕೊಟ್ಟಿಲ್ಲ. ಇನ್ನೊಂದು ಲೋಟ ಮಾನ್ಯ ಲೀಟ್ರ್ ಕೊಡ್ತಾರೆ, 1 ಲೀಟ್ರ್ ಕೊಡಿಬೇಕು. ಮಾನ್ಯ ಇಲ್ಲಿ ಬಿಸು
ಎಲ್ಲ ಜ್ಯೂಸೆಲ್ಲ ಕುಡಿದು ಫುಲ್ಲು ಎಲ್ಲ ಹೊಟ್ಟೆಸ್ತಾಯಿದೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರಲ್ಲ, ಇಲ್ಲಿ ಬಂದು ನಿಲ್ಲಿಸ್ತೀವಿ ಈಗ ಮಂಗಳೂರು ಫಿಶ್ ಪ್ಯಾಲೇಸ್ ಹತ್ರ ಗೋರ್ಗಂಟೆಪಾಳ್ಯದಲ್ಲಿ. ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋದು ಇವಾಗ ಅಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.